ನಮ್ಮಲ್ಲಿ ಜ್ಯೋತಿರ್ ಕಂಪನಿಯ ವೋಲ್ಟೇಜ್ 66 ಹೈಬ್ರಿಡ್ ಮೆಕ್ಕೆಜೋಳ ಪ್ರಭೇದವಿದೆ. ನೀವು ಈ ತೆನೆಯನ್ನು ನೋಡಬಹುದು. ಇದು ವೋಲ್ಟೇಜ್ 66 ಹೈಬ್ರಿಡ್ ಮೆಕ್ಕೆಜೋಳದ ತೆನೆಯಾಗಿದೆ. ಇದರಲ್ಲಿ ತೆನೆಯು ಕೊನೆಯವರೆಗೆ ಪ್ರತಿಯೊಂದು ಕಾಳು ತುಂಬಿಕೊಂಡಿರುವುದನ್ನು ನೀವು ಗಮನಿಸಬಹುದು. ಸಾಮಾನ್ಯವಾಗಿ ನಾವು ಬಳಸುವ ರೆಗ್ಯುಲರ್ ಹೈಬ್ರಿಡ್ಗಳಲ್ಲಿ ನಮಗೆ ಇಂತಹ ವೈಶಿಷ್ಟ್ಯ ಕಾಣುವುದಿಲ್ಲ. ಅಂದರೆ ಬೀಜಗಳು ತುಂಬಿಕೊಳ್ಳುವ ಸಮಯದಲ್ಲಿ ತೆನೆಯ ಕೊನೆಯವರೆಗೂ ತುಂಬಿಕೊಳ್ಳುವುದಿಲ್ಲ. ಆದರೆ ತೆನೆಯ ಕೊನೆಯ 1 ಇಂಚು ಅಥವಾ ಅರ್ಧ ಇಂಚು ವ್ಯರ್ಥವಾಗಿ ಹೋಗಿ ಉಳಿದ ಭಾಗದಲ್ಲಿ ಮಾತ್ರ ಬೀಜಗಳು ತುಂಬಿಕೊಳ್ಳುತ್ತವೆ. ನಮ್ಮ ವೋಲ್ಟೇಜ್ 66 ಪ್ರಭೇದದಲ್ಲಿ ನೀವು ನೋಡಿದರೆ ತೆನೆಯ ಕೊನೆಯವರೆಗೂ ಬೀಜಗಳು ಸಂಪೂರ್ಣವಾಗಿ ಪೋಷಕಾಂಶಗಳನ್ನು ತುಂಬಿಕೊಂಡಿರುವುದನ್ನು ನೀವು ಗಮನಿಸಬಹುದು. ಇದರಿಂದ ರೈತರಿಗೆ ಆಗುವ ಲಾಭ ಏನೆಂದರೆ, ತೆನೆಯಲ್ಲಿ ಈ ರೀತಿ ವ್ಯರ್ಥವಾಗದೆ ಪ್ರತಿ ಭಾಗವು ಬೀಜದಿಂದ ತುಂಬಿದಾಗ ಸರಾಸರಿ 3 ರಿಂದ 6 ಗ್ರಾಂವರೆಗೆ ತೂಕದಲ್ಲಿ ವ್ಯತ್ಯಾಸ ಬರುತ್ತದೆ. ಈ 3 ರಿಂದ 6 ಗ್ರಾಂ ತೂಕವು ನಮಗೆ ಕೇಳಲು 3 ಮತ್ತು 6 ಗ್ರಾಂ ಅಲ್ಲವೇ ಎಂದು ಬಹಳ ಸಣ್ಣದಾಗಿ ಅನಿಸುತ್ತದೆ. ಆದರೆ 1 ಎಕರೆಗೆ ನಮಗೆ 30,000 ಸಸಿಗಳಿರುತ್ತವೆ. ಹಾಗಾಗಿ ನೀವು 30,000 ಸಸಿಗಳಿಗೆ 3 ಗ್ರಾಂ ಅಥವಾ 6 ಗ್ರಾಂ ಎಂದು ಲೆಕ್ಕ ಹಾಕಿದರೆ ಸರಾಸರಿ ಕೇವಲ ಈ ವ್ಯರ್ಥ ಭಾಗವು ಬೀಜದಿಂದ ತುಂಬಿಕೊಳ್ಳುವುದರಿಂದಲೇ ನಾವು ಸುಮಾರು 1 ಕ್ವಿಂಟಲ್ನಿಂದ 2 ಕ್ವಿಂಟಲ್ ಅನ್ನು ಇಳುವರಿ ಕೇವಲ ಈ ತೆನೆಯ ಸಂಪೂರ್ಣ ಭರ್ತಿಯಿಂದಲೇ ಪಡೆಯಬಹುದು. ರೈತ ಸಹೋದರರು ಈ ವಿಷಯವನ್ನು ಗಮನಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ.